ಕಲಬುರಗಿ ಜಿಲ್ಲೆಯ ವಿಶ್ವಕರ್ಮ ಜನಾಂಗದವರಿಗೆ ಜಿಲ್ಲಾ ಕೇಂದ್ರದಲ್ಲಿ ಸಮುದಾಯದ ಸಾಂಸ್ಕೃತಿಕ ಚಟುವಟಿಕೆಗಳ ಆಯೋಜನೆ ಮತ್ತು ಸಮುದಾಯ ಭವನ ನಿರ್ಮಾಣಕ್ಕಾಗಿ ನಿವೇಶನ ಮಂಜೂರು ಮಾಡಿದ್ದಕ್ಕಾಗಿ ಕರ್ನಾಟಕ ವಿಶ್ವಕರ್ಮ ಮಹಾ ಒಕ್ಕೂಟ ಹಾಗೂ ಕಲಬುರಗಿ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಂಘಟನೆಗಳ ವತಿಯಿಂದ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದು ವಿಶ್ವಕರ್ಮ ಮಹಾ ಒಕ್ಕೂಟದ ರಾಜ್ಯ ಅಧ್ಯಕ್ಷ ವಿಜಯಕುಮಾರ್ ಪತ್ತಾರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 8 ತಿಂಗಳ ಹಿಂದೆ ಕಲಬುರಗಿಯಲ್ಲಿ ಜರುಗಿದ ರಾಜ್ಯ ವಿಶ್ವಕರ್ಮ ಮಹಾ ಒಕ್ಕೂಟದ ನೂತನ ಕಲಬುರಗಿ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಸಂದರ್ಭದಲ್ಲಿ ರಾಜ್ಯ ಒಕ್ಕೂಟ ಮತ್ತು ಕಲಬುರಗಿ ಜಿಲ್ಲಾ ವಿಶ್ವಕರ್ಮ ನೌಕರರ ವಿವಿಧೋದ್ದೇಶ ಸಹಕಾರ ಸಂಘ ಮತ್ತು ಕಲಬುರಗಿ ವಿಶ್ವಕರ್ಮ ಸಮಾಜದ ವತಿಯಿಂದ ಉಚಿತ ನಿವೇಶನಕ್ಕಾಗಿ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಹಾಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಅಂದಿನ ನಗರಾಭಿವೃದ್ಧಿ ಸಚಿವರಾಗಿದ್ದ ಭೈರತಿ ಸುರೇಶ್ ಅವರಿಗೆ ಜಂಟಿಯಾಗಿ ಮನವಿ ಸಲ್ಲಿಸಲಾಗಿತ್ತು. ನಮ್ಮ ಸಮಾಜದ ಈ ಬೇಡಿಕೆಯನ್ನ ಲಕ್ಷಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುತುವರ್ಜಿ ವಹಿಸಿ ವಿಶ್ವಕರ್ಮ ಸಮಾಜಕ್ಕೆ ಕಲಬುರಗಿ ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ನಿವೇಶನ ಮೌಲ್ಯದ ಮೊತ್ತ ಅಂದರೆ 1.4 ಕೋಟಿ ರೂಪಾಯಿ ಮೌಲ್ಯದ ನಿವೇಶನವನ್ನು ಮಂಜೂರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮತ್ತು ಮಾಜಿ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವರಿಗೆ ಮತ್ತು ಸರ್ಕಾರಕ್ಕೆ ಕಲಬುರಗಿ ಜಿಲ್ಲೆಯ ವಿಶ್ವಕರ್ಮದ ಸಮಾಜದ ಪರವಾಗಿ ಅಭಿನಂದನಾ ಪರ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದರು. ಅಥವಾ ಯಾರೇ ಇರಬಹುದು, ಒಂದನ್ನು ಇಲ್ಲಿ ಒಂದು ನಮಗೆ ಇರ್ತಕ್ಕಂಥ ಸಾಂಸ್ಕೃತಿಕ ಇರ್ಬೋದು ಅಥವಾ ಹಾಸ್ಟೆಲ್ ಇರ್ಬೋದು ಅಥವಾ ಮದುವೆ ಮುಂಜಿಗಳು ಮಾಡೋಕ್ಕೆ ಒಂದು ನಿವೇಶನ ಇರಲಿಲ್ಲ. ಈ ಘನ ಸರ್ಕಾರ ಏನಿದೆ, ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮುತುವರ್ಜಿ ವಹಿಸಿ ಕಳೆದ 8 ತಿಂಗಳಿಂದ ನಾವು ಸರ್ಕಾರಿ ನೌಕರ ಸಂಘ ಹಾಗೂ ವಿಶ್ವಕರ್ಮ ಒಕ್ಕೂಟದಿಂದ ಅಪ್ರೋಚ್ ಆಗಿದ್ವಿ. ಆ ಸಾಮಾಜಿಕ ನ್ಯಾಯದಡಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಮನವೊಲಿಸಿ ಈ ಹಿಂದುಳಿದ ವರ್ಗಗಳ ಒಂದೇನು ವಿಶ್ವಕರ್ಮ ಸಮಾಜ ಇದೆ, ಇದಕ್ಕೆ ನ್ಯಾಯ ಒದಗಿಸಿಕೊಡಬೇಕು, ನಿಮ್ಮ ಒಂದು ಬೇಡಿಕೆಯನ್ನು ನಾನು ಆದಷ್ಟು ಬೇಗ ಈಡೇರಿಸ್ಕೊಡ್ತೀನಿ ಅಂತ ಕೂಡ ಕಳೆದ ಒಂದು 3-4 ತಿಂಗಳಿಂದ ನನಗೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ನನಗೆ ಭರವಸೆ ಕೊಟ್ಟಿದ್ದರು. ಇವರು ಕೂಡ ಗೃಹ ಕಚೇರಿ ನಮ್ಮ 3 ವಿಭಾಗ ಒಕ್ಕೂಟದ ಅಧ್ಯಕ್ಷ ಆಗಿರ್ತಕ್ಕಂಥ ಸಿ ಕೆ ಪತ್ತಾರ್ ಹೇಳಿದಾಗೆ ಇಲ್ಲಿ ಮನವಿ ಕೊಟ್ಟಿದ್ದರು. ಗುರುತು ತಮ್ಮ ಸರ್ಕಾರದಲ್ಲಿ ಯಾವಿರ್ತಂತ ಅಪ್ಲಿಕೇಶನ್ ಕೊಟ್ಟ ತಕ್ಷಣ ಯಾವತ್ತೂ ಕಾರ್ಯಗಳು ಆಗಲ್ಲ. ಅದು ಹಲವಾರು ಅಪ್ಲಿಕೇಶನ್ ಕೊಟ್ಟ ತಕ್ಷಣ GDLಯಿಂದ ಒಂದು 3 ಬಾರಿ ರಿಜೆಕ್ಟ್ ಆಯಿತು, ಕ್ಯಾಬಿನೆಟ್ಗೆ ಹೋಯ್ತು. ಯಾಕಂದರೆ ಅದು 1344.22 ಚದುರು ಮೀಟರ್ನ ಅರ್ಧ ಎಕರೆಗೆ ಸ್ವಲ್ಪ ಕಡಿಮೆ ಇದೆಯಷ್ಟು ಅದರ ಮೌಲ್ಯ 1,34 ಲಕ್ಷ ರೂಪಾಯಿ ಮೌಲ್ಯ ಸರ್ಕಾರಿ ಮೌಲ್ಯದಿದೆ. ಅದನ್ನು ಈ ಸಮಾಜಕ್ಕೆ ನಾವು ಸರ್ಕಾರದಿಂದ ಈ ಒಂದು ಒಳಿತಿಗೋಸ್ಕರ ಅವರಿಗೆ ಒಂದು ನಿವೇಶನ ಕೊಡಬೇಕಂತ ಒಂದು ದೊಡ್ಡ ಕ್ಯಾಬಿನೆಟಲ್ಲಿ ಕಳೆದ 2ರಂದು ನಡೆದಿರ್ತಕ್ಕಂಥ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿ ಸರ್ಕಾರ ನಮ್ಮ ಸಮುದಾಯಕ್ಕೆ ನೀಡಿದೆ. ಆ ನಿಮಿತ್ತ ನಾವು ಕಳೆದ ನಮ್ಮ ವಿಶ್ವಕರ್ಮ ಒಕ್ಕೂಟ ತಂದೆಯಾಗಿರ್ತಕ್ಕಂಥ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯದಡಿ ನಮಗೇನು ನಾವು ಸೋಷಿಯಲ್ ಜಸ್ಟಿಸಿಂದ ಏನು ವಂಚಿತರಾಗಿದ್ವಿ ಅದನ್ನು ಹಂತವಾಗಿ ಸರ್ಕಾರ ಗಮನಕ್ಕೆ ತಂದು ನಾವು ಇದು ಮಾಡ್ತಾಯಿದ್ದೀವಿ. ಕಳೆದ ಗದಗ ಜಿಲ್ಲೆಯಲ್ಲಿ ವರವಿ ಸುಕ್ಷೇತ್ರ ದೊಡ್ಡ ದೇವಸ್ಥಾನ ವಿಶ್ವಕರ್ಮ ಮೌನೇಶ್ವರ ದೇವಸ್ಥಾನ, ಅಲ್ಲಿ ಕೂಡ 1 ಕೋಟಿ ರೂಪಾಯಿ ಘನ ಸರ್ಕಾರದಿಂದ ಮಂಜೂರು ಮಾಡಿಸಿದ್ದೀವಿ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕೂಡ ದೇವಸ್ಥಾನಕ್ಕೋಸ್ಕರ ಅಲ್ಲಿ ಅರ್ಧ ಎಕರೆ ಕೂಡ ಇದು ಮಾಡಿದ್ವಿ. ಬಳ್ಳಾರಿಯಲ್ಲಿ ಕೂಡ ನಮ್ಮ ಜಕಣಾಚಾರ್ಯ ವಿಶ್ವಕರ್ಮ ಒಂದು ಸರ್ಕಲ್ ಕೂಡ ಇದು ಮಾಡಿದ್ವಿ. ಹಂತವಾಗಿ ನಾವು ನಮ್ಮ ಕಳೆದ ಒಂದು 2 ವರ್ಷದಿಂದ ಏನು ಸಂಘಟನೆ ರಚನೆ ಆಯಿತು ವಿಶ್ವಕರ್ಮ ಒಕ್ಕೂಟ, ಇದನ್ನು ಸಾಮಾಜಿಕ ನ್ಯಾಯದಡಿ ಸರ್ಕಾರದಿಂದ ಏನು ವಂಚಿತಗೊಂಡಿದ್ದು ಅದನ್ನು ಹಂತವಾಗಿ ಸರ್ಕಾರದಿಂದ ಬೇಡಿಕೆಯನ್ನು ಈಡೇರಿಸ್ಕೊಂತ ಬರ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಇವತ್ತು ನೆನೆಸ್ಕೋಬೇಕಾಗತ್ತೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರನ್ನ. ನಮ್ಮ ಸಮುದಾಯರಿಗೆ 40,000 ರಿಂದ 60,000 ಇರ್ತಕ್ಕಂಥ ಜನಸಂಖ್ಯೆ ಇಲ್ಲಿ ಕಲಬುರಗಿನಲ್ಲಿ ಒಂದು ಅವ್ರಿಗೆ ಬ್ಯಾಕ್ ಸಮುದಾಯ ಭವನಕ್ಕೆ ಇವರಿಗೆ ನಿವೇಶನ ಅವಶ್ಯಕತೆ ಇದೆ, ಮಂಜೂರಾತಿ ಮಾಡಬೇಕಂತ ತಾವು ಮನಗಂಡು ಸರ್ಕಾರ ಗಮನಕ್ಕೆ ತಂದು ಇದನ್ನು ಮಂಜೂರಾತಿ ಮಾಡಿದರೆ ಆ ನಿಟ್ಟಿನಲ್ಲಿ ಸಮಸ್ತ ನಮ್ಮ ವಿಶ್ವಕರ್ಮ ಒಕ್ಕೂಟ ಬೆಂಗಳೂರು ರಾಜಧಾನಿಯಿಂದ ಹಾಗೂ ವಿಶ್ವಕರ್ಮ ನೌಕರರ ವಿಧೇಯ ಸಹಕಾರ ಸಂಘ ವತಿಯಿಂದ ಅವರಿಗೆ ತುಂಬುವುದೇ ಕೃತಜ್ಞತೆಗಳನ್ನು ನಾನು ಈ ಕಲಬುರಗಿನಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ. ಎಷ್ಟು ಅವರಿಗೆ ಕೃತಜ್ಞತೆ ತಿಳಿದ್ರೆ ಸಾಲದು. ಅವರು ಇನ್ನಷ್ಟು ಇದು 30 ವರ್ಷಗಳ ಕಾಲ ಗುತ್ತಿಗೆ ಅದರ ಮೇಲೆ ನೀಡಿದ್ದಾರೆ ಸರ್. ವಿಶ್ವಕರ್ಮ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR,
CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ.